ನಮಸ್ಕಾರ ರೀ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬಂದ ತಕ್ಷಣ ಉತ್ತರ ಕರ್ನಾಟಕದ ಖಡಕ ಕಾರಬೇಳಿ ಎಷ್ಟು ಸುಯಿತ ಜನ ರೀ, ಎಷ್ಟು ಹೃದಯವಂತ ಜನ, ಬಾಗಲಕೋಟೆ ಹುನಗುಂದದ ಇಳಕಲ್ಲದ ಜನ ಬಂದು ಭೇಟಿ ಆಗ್ತಾರೆ ರೀ. ಭೇಟಿಯಾದ ತಕ್ಷಣ ನಾವು ಭಾಳ ಅಭಿಮಾನದಿಂದ ಬಂದೆವು ಕಾಕ, ನಾವು ಒಂದು ಸಣ್ಣ ನಿಮಗೊಂದು ಸತ್ಕಾರ ಮಾಡ್ತೀವಿ ಅಂತಾರೆ. ಆ ಸತ್ಕಾರದ ಋಣ ತೀರಿಸುವ ಸಲುವಾಗಿ ನಾ ಏನು ಮಾಡ್ಬೇಕು ಹೇಳ್ರಿ, ಉತ್ತರ ಕರ್ನಾಟಕದ ಹೃದಯವಂತ ಜನರಿಗೆ ಒಂದು ವಿನಂತಿ ಮಾಡ್ತೀನಿ. ಇಂಥ ಯುವಕರು ಇಂದು ಉತ್ತರ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಮಾಡುವ ಸಲುವಾಗಿ ತಮ್ಮ ಸಾಮಾಜಿಕ ಚಟುವಟಿಕೆ ಮುಖಾಂತರ ದಾಪಗಾಲ ಹಾಕ್ಯಾರ. ಪ್ರತಿಯೊಬ್ಬರು ತಮ್ಮ ತಮ್ಮ ಉದ್ಯೋಗ ಅವಕಾಶಗಳನ್ನು ಎಷ್ಟು ಸದುಪಯೋಗಪಡಿಸಿಕೊಂಡಾರ. ತಮ್ಮ ಉದ್ಯೋಗಗಳಲ್ಲಿ ಇನ್ನಿತರರಿಗೂ ಸಹಿತ ಉದ್ಯೋಗಗಳನ್ನು ಕೊಟ್ಟು ಒಂದು ಮಾದರಿಯಾಗಿದ್ದಾರೆ. ಅದೇ ನಮ್ಮ ಜೊತೆ ಅದಾರ ನದಾಪ್ ಅವರು ಇಳಕಲ್ದಿಂದ, ಗೌಸ್ ಅವರಿದ್ದಾರೆ, ಶಫೀಕ್ ಅವರಿದ್ದಾರೆ, ಮತ್ತು ಕ್ರಿಕೆಟ್ ಆಟದಲ್ಲಿ ಪರಿಣಿತ ಹೊಂದಿದ್ದಂಥ ಆನಂದ್ ಅವರು ಇದ್ದಾರೆ. ನಮ್ಮ ABM ಹೋಟೆಲ್ ಅವರ ಸರ್ಫರಾಜ್ ಅವರು ಇದ್ದಾರೆ. ಆಮೇಲೆ ABM ಹೋಟೆಲದ ಮ್ಯಾನೇಜರ್ ಆದಂಥ ಶಂಶುದ್ದೀನ್ ಅವರು ಇದ್ದಾರೆ. ನೋಡಿರಿ ಸಂಗಮ ಹೆಂಗಾಕೈತಿ. ಎಲ್ಲಿ ಭಾವ್ಯಕತೆ ಐತಿ ಅಲ್ಲಿ ಪ್ರೀತಿ ಐತಿ, ಎಲ್ಲಿ ಪ್ರೀತಿ ಐತಿ ಅಲ್ಲಿ ಹೃದಯವಂತಿಕೆ ಐತಿ. ಇವತ್ತು ನಾವು ಉತ್ತರ ಕರ್ನಾಟಕದ ಜನತೆ ನಮ್ಮ ಮೇಲಿಟ್ಟಂಥ ಅಭಿಮಾನಕ್ಕೆ ಇವತ್ತು ನಾವು ಎಷ್ಟವರನ್ನು ಕೊಂಡಾಡಿದರೂ ಕಡಿಮೆ ಅಲ್ರಿ. ನಮ್ಮ ಜನ ಅರಸಿ ಬಂದವಂಗೆ ಅನ್ನ ನೀಡ್ತಾರೆ. ಹಸು ಯಾರಿಗೆ ಆಗ್ತೈತಿ ಅವರಿಗೆ ಕರೆದು ಆಹಾರ ಕೊಡುವಂಥ ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ. ಇದೇ ಇಳಕಲ್ ಕಲ್ಲುಗಣಿ ಅಂತಾರೆ, ಇಳಕಲ್ ಸೀರೆಗಳಂತಾರೆ. ಜಗತ್ತು ವಿಶ್ವವಿಖ್ಯಾತ ಆ ಸೀರೆಗಳು ಇವತ್ತು ಭಾರತ ದೇಶದಿಂದ ರಫ್ತಾಗ್ತಾವಂದ್ರೆ ಎಷ್ಟೊಂದು ನಮಗೆ ಹೆಮ್ಮೆ ಅಲ್ರಿ. ಈ ಅಭಿಮಾನದ ಸಂಕೇತ ಯುವಕರು ಇವತ್ತು ಸಿಕ್ಕಿದ್ದು. ಇವತ್ತು ಜಮೀರ್ ಅಹ್ಮದ್ ನಮ್ಮ ವಸತಿ ಮಂತ್ರಿ, ಅಲ್ಪಸಂಖ್ಯಾತರ ಇಲಾಖೆ, ಹೌಸಿಂಗ್ ಬೋರ್ಡ್ ಮತ್ತು ಕೊಳಗೇರಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವ್ರ ಜೊತೆನೂ ಉಭಯ ಕುಶಲೋಪರಿ ಮಾಡಿದಾಗ ಅವರು ಯಾವುದೇ ಕೆಲಸ ಇದ್ದರೂ ನೇರವಾಗಿ ನನ್ನ ಹತ್ರ ಬನ್ನಿರಿ, ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತಾರೆ. ಇವನೆಂಥ ಮಂತ್ರಿ ರೀ. ಇದು ಒಂದು ಅಪರೂಪದ ಮಂತ್ರಿಗಳು. ವಿಜಯಾನಂದ ಕಾಶಪ್ಪನವರ ಕ್ಷೇತ್ರ, ಅಲ್ಲಿಯ ಈ ಅಭಿಮಾನಿ ಬಳಗ, ಅವರ ಹೆಂಡತಿ ಈಗ ಲೋಕಸಭೆಗೆ ಪ್ರವೇಶ ಮಾಡೋಕೆ ಹೊಂಟಾರ. ಹಾಗಾದ್ರೆ ಬಾಗಲಕೋಟೆ ಮಹಾಜನತೆ ಏನು ವಿಚಾರ ಅದಾವೆ ನಿಮ್ಮ, ಯಾವ ರೀತಿ ನೀವು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡ್ತೀರಿ. ಜಮೀರ್ ಅಹ್ಮದ್ ಅವ್ರ ಜೊತೆ ನಾವು ಉಭಯ ಕುಶಲೋಪರಿ ಮಾಡ್ಕೊಂಡಿವಿ. ಸತೀಶ್ ಜಾರಕಿಹೊಳಿ ಅವರು ಒಂದು ಪತ್ರ ಕೊಡ್ತಾರ. ಆ ಪತ್ರದ ತಕ್ಷಣ 50 ಲಕ್ಷ ರೂಪಾಯಿ ಜಮೀರ್ ಅಹ್ಮದ್ ಕೊಡ್ತಾರ. ಇವನೆಂಥ ಮಂತ್ರಿ ರೀ, ಹೃದಯವಂತ ಮಂತ್ರಿ. ನಮ್ಮ ಲೋಕೋಪಯೋಗಿ ಮಂತ್ರಿ ನಮ್ಮ ಬೆಳಗಾವಿಯಲ್ಲಿ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ 1 ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟಾಗ ತಕ್ಷಣ ಶಿಫಾರಸು ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಆದರೆ ಜಮೀರ್ ಅಹ್ಮದ್ ನೋಡಿದ ತಕ್ಷಣ 50 ಲಕ್ಷ ಈಗ ಕೊಡ್ತೀನಿ ತೊಗೊಂಡು ಹೋಗ್ರಿ ತಕ್ಷಣ ಬರೀತಾರೆ ಶಿಫಾರಸು ಪತ್ರ. ಆ ಶಿಫಾರಸು ಪತ್ರದ ಆದೇಶ ಪ್ರತಿಗಳು ಸಹಿತ ನನ್ನ ಹತ್ರ ಅದಾವ. ಮುಂದಿನ ಬರುವ ದಿನಗಳಲ್ಲಿ ಉಳಿದ 50 ಲಕ್ಷ ರೂಪಾಯಿನೂ ಕೊಡ್ತಾನಂತಾರ. ಇದೆಲ್ಲ ಬಾಗಲಕೋಟೆ ಮಹಾಜನತೆ ಎಲ್ಲರೂ ಕೂಡಿ ಇವತ್ತು ಜಮೀರ್ ಅಹ್ಮದ್ ಅವರನ್ನು ಭೇಟಿ ಮಾಡಿ ಒಂದು ಸತ್ಕಾರ ಮಾಡಿದ್ದೀವಿ. ಅವರ ಜೊತೆ ಕಾರ್ಪೊರೇಟರ್ ಆದಂಥ ಅಲ್ತಾಫ್ ಅವ್ರದ್ದು ಸಹಿತ ಸತ್ಕಾರ ಮಾಡಿದ್ದನ್ನು ಸಂಪೂರ್ಣ ದೃಶ್ಯವನ್ನು ತೋರ್ಸಕತ್ತ ನೋಡ್ರಿ. ಹಾಗಾದ್ರೆ ಉತ್ತರ ಕರ್ನಾಟಕದ ಮಹಾಜನತೆ ನಂಬರ್ 1 ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ. ಈ ಯುವಕರಿಗೆ ಸಮಾಜ ಸೇವೆ ಮಾಡುವಂಥ ಶಕ್ತಿ ಆ ಪರಮಾತ್ಮ ನೀಡಲಿ ಅನ್ನೋದು ಹಾರೈಕೆ ನಿಮ್ಮದು. ಸುದ್ದಿ ಹೇಳೋದು ಕರ್ತವ್ಯ ನನ್ನದು. ಮತ್ತು ಖಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿಪ್ಪ. ನಮಸ್ಕಾರ.